ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಇಲ್ಲಿ ಎಲ್ಲಾನು ಇರ್ತಕ್ಕಂಥದ್ದು ಏನು ಉಪಯೋಗ ಇಲ್ಲ. ಬಡ ಜನಗಳಿಗೆ ಬಂದರೆ ಭಾಳ ಕಷ್ಟ ಐತಿ. 2 ಗಂಟೆ ಆದರೂ ಕೂಡ ಯಾರಿಗೂ ಕೇರ್ ಮಾಡ್ತಿಲ್ಲ. ಊಟಕ್ಕೆ ಹೋದ್ರೆ ಎಲ್ಲ ಜನ ಅಂತ ಹೇಳ್ತಾರೆ. ಸಿಸ್ಟರ್ ಇಲ್ಲ, ಡಾಕ್ಟ್ರುಗಳಿಲ್ಲ. ಕೇಳಿದ್ರೆ ಇಲ್ಲ ಊಟಕ್ಕೆ ಹೋದ್ರೆ ಬರ್ತಾಯಿದ್ದಾರೆ ಅಂತ ಹೇಳ್ತಾರೆ. ಒಂದು ಬೆಡ್ ಮೇಲೆ ಒಂದು ಚಾದರ್ ಇಲ್ಲ, ಆಮೇಲೆ ತಲೆದಿಂಬಿಲ್ಲ. ನಾರಾಯಣ ಹರಿ ಎನ್ನುತ್ತಾರೆ, ಎಲ್ಲಿರುವ ವೈದ್ಯರಿಗೆ ಇದು ಅನ್ವಯಿಸುವುದಿಲ್ಲ. ನೌಕರಿ ಸರಿಯಾಗಿ ಮಾಡದೆ ಸಂಬಳಕ್ಕೆ ಹಾಜರಾಗ್ತಾರೆ. ಹುಣಸಗಿ ಸಮುದಾಯ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಇದು. ವೈದ್ಯಕೀಯ ಸಚಿವರೇ ಸ್ವಲ್ಪ ಈ ಸುದ್ದಿ ನೋಡಿ. ಇಲ್ಲಿ ಎಲ್ಲಾನು ಇರ್ತಕ್ಕಂಥದ್ದು ಏನು ಉಪಯೋಗ ಇಲ್ಲ. ಬಡ ಜನಗಳಿಗೆ ಬಂದರೆ ಭಾಳ ಕಷ್ಟ ಐತಿ. ಬೆಡ್ಶೀಟ್ ಹಾಕದೆ ಮಲಗಿಸಿದ ಆಸ್ಪತ್ರೆ ಸಿಬ್ಬಂದಿ, ರೋಗಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಅಧಿಕಾರಿಗಳು. ಇದು ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ವ್ಯಾಪ್ತಿಯ ಹುಣಸಗಿಯಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಇದು. ಇಲ್ಲಿನ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ, ರೋಗಿಗಳಿಗೆ ಸ್ಪಂದಿಸುತ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರು ಬರದೇ ಇರುವ ಕಾರಣ ಜನರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗಲೇಬೇಕು. ರೋಗಿಗಳು ಆಸ್ಪತ್ರೆಗೆ ಹೋದಾಗ ವೈದ್ಯರಿರೋದಿಲ್ಲ. ಕೇಳಿದ್ರೆ ಮೀಟಿಂಗ್ ಹೋಗಿದ್ದಾರೆ ಅಂತ ಕುಂಟು ನೆಪ ಹೇಳುವ ಸಿಬ್ಬಂದಿಗಳು. ಅವರಾದ್ರೂ ಏನು ಹೇಳಬೇಕು? ಮೇಲಧಿಕಾರಿಗಳು ಹೇಳಿದ್ದನ್ನ ಕೇಳಬೇಕು, ಇಲ್ಲದಿದ್ರೆ ಅವರಿಗೆ ತೊಂದರೆ. ಆಸ್ಪತ್ರೆಗೆ ಬಂದ್ರೆ ರೋಗಿಗಳ ನರಳಾಟ ನೋಡೋರು ಯಾರೂ ಇಲ್ಲ. ಸಿಸ್ಟರ್ ಇಲ್ಲ, ಡಾಕ್ಟ್ರುಗಳಿಲ್ಲ. ಕೇಳಿದ್ರೆ ಇಲ್ಲ ಊಟಕ್ಕೆ ಹೋದ್ರೆ ಬರ್ತಾಯಿದ್ದಾರೆ ಅಂತ ಹೇಳ್ತಾರೆ. ವೈದ್ಯಕೀಯ ಸಚಿವರೇ ಮತ್ತು ಮೇಲಧಿಕಾರಿಗಳೇ ಸ್ವಲ್ಪ ಈ ಸುದ್ದಿ ನೋಡಿ. ಬಡವರಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆಯನ್ನ ಕಟ್ಟಿಸಿ ಬಡವರಿಗೆ ಅನುಕೂಲ ಮಾಡಿಕೊಟ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇರೋದಿಲ್ಲ. ಈ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಬೇಕಾದ ವೈದ್ಯರು ಕರ್ತವ್ಯದ ಸಮಯದಲ್ಲಿ ಎಲ್ಲಿ ಹೋಗಿರ್ತಾರೆ? ಸಂಬಳಕ್ಕೆ ಮಾತ್ರ ಬರ್ತಾರೆ. ರೋಗಿಗಳು ಮಲಗುವ ಬೆಡ್ ಮೇಲೆ ಬೆಡ್ ಶೀಟ್ ಹಾಕದೆ ಹಾಗೆಯೇ ಮಲಗಿಸ್ತಾರೆ. ಕೇಳಿದ್ರೆ ಕ್ಲೀನ್ ಮಾಡೋಕೆ ಕೊಟ್ಟಿದ್ದೀವಿ ಅಂತ ಹಾರಿಗೆ ಉತ್ತರ ನೀಡ್ತಾರೆ ಎಂಬ ಆರೋಪ ಸಾರ್ವಜನಿಕರು ಮಾಡ್ತಿದ್ದಾರೆ. ಈ ಕೂಡಲೇ ಕರ್ತವ್ಯ ಲೋಪ ಮಾಡಿರುವ ವೈದ್ಯರನ್ನ ಸೇವೆಯಿಂದ ವಜಾಗೊಳಿಸಿ ಬೇರೆ ವೈದ್ಯರನ್ನ ನೇಮಿಸಲು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಬಂದೆ ಇಲ್ಲಿ ನಮ್ಮ ಒಂದು ಗಂಟೆ ಸುಮಾರು ಬಂದಿದ್ರು ನಮ್ಮೂರು ಕಚಕ್ನೂರು ಎಲ್ಲ ಮಂತ್ರಿ ಪೇಷೆಂಟ. 2 ಗಂಟೆ ಆದರೂ ಕೂಡ ಯಾರಿಗೂ ಕೇರ್ ಮಾಡ್ತಿಲ್ಲ. ಊಟಕ್ಕೆ ಹೋದ್ರೆ ಎಲ್ಲ ಜನ ಅಂತ ಹೇಳ್ತಾರೆ. ಸಿಸ್ಟರ್ ಇಲ್ಲ, ಡಾಕ್ಟ್ರುಗಳಿಲ್ಲ. ಕೇಳಿದ್ರೆ ಇಲ್ಲ ಊಟಕ್ಕೆ ಹೋದ್ರೆ ಬರ್ತಾಯಿದ್ದಾರೆ ಅಂತ ಹೇಳ್ತಾರೆ. ತಿರ್ಗಿ ನಾನು ಅಲ್ಲಿಂದ ಮತ್ತೆ ಗಾಡಿ ತೊಗೊಂಬಂದು ಇಲ್ಲಿ ಬಂದು ಕೆರೆ ಹೆಂಗೆ ಮಾಡಿದ್ರೆ ಹೆಂಗೆ ರೀ ಬಡ ಜನಗಳು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ನಾನು ಬಂದು ಆ ಕಡೆ ಅಂತ ಹೇಳಿದ್ರೆ ತಿರ್ಗಿ ಅವಾಗ ಬಂದು ಸಲ ನಿಲ್ಸ್ಯಾರ ಹೊರತಾಗಿ ತಿರ್ಗಿ ಮತ್ತೆ ಅಲ್ಲಿ ಏನಾಗಿದೆ ಅಂತ ಕೇಳ್ತಾ ಇಲ್ಲ ಯಾರು ಹಾಸ್ಪಿಟ್ಲಲ್ಲಿ.
ಒಂದು ಬೆಡ್ ಮೇಲೆ ಒಂದು ಚಾದರ್ ಇಲ್ಲ, ಒಂದು ಆಮೇಲೆ ತಲೆದಿಂಬಿಲ್ಲ, ಎಲ್ಲ ಅಸ್ತವ್ಯಸ್ತ ಇದೆ. ಇಲ್ಲಿ ಹೆಸರಿಗೆ ಮಾತ್ರ ಅಷ್ಟೇ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರ ಹುಣಸಿಗೆ ಅಂತ ಇದೆ. ಇಲ್ಲಿ ಎಲ್ಲನೂ ಇರ್ತಕ್ಕಂಥದ್ದು ಏನೂ ಉಪಯೋಗ ಇಲ್ಲ. ಬಡ ಜನಗಳಿಗೆ ಬಂದರೆ ಭಾಳ ಕಷ್ಟ ಐತೆ. ತುಂಬ ಈ ಡಾಕ್ಟ್ರ್ ಏನಂದ್ರೆ ಡಾಕ್ಟ್ರ್ ಆಯ್ತಪ್ಪ ನೋಡಕತ್ತೀವಲ್ಲ ಅಂತ ಹೇಳ್ತಿದ್ದಾರೆ. ಬಂದಿಲ್ಲ. ಹಾಂ, ನಿಮ್ಮ ಹೆಸರು? ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ಕಚಕ್ನೂರು, ಅಂಬೇಡ್ಕರ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.